ಹಾಯ್, ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್. ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಇವತ್ತು ನಾವು ಮಗಿದಾರಿ ಫಾರಮ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ನೋಡಿ ಸ್ನೇಹಿತರೆ, ಆರಂಭ ಆಗಿರ್ಬೋದು, ಟ್ಯಾಕ್ಟ್ರಿ ಆಗಿರ್ಬೋದು, ಮರ ಗಿಡ ಆಗಿರ್ಬೋದು, ಸಾಕಾಣಿಕೆ ಜೋರಾಗಿ ನಾಯಿ ಇದುವಂತೆ. ನಾಯಿನೋ ಬೇರೆ ಕಡೆ ಶಿಫ್ಟ್ ಆಗವ್ರೆ. ನಮ್ಮ ಜಗಣ್ಣರು ಇವತ್ತು ವಿಜಿಟ್ ಮಾಡಿಸೋರೆ, ಅಂದರೆ ಫಾರಮ್ಮು ಪರಿಚಯ ಮಾಡಿಕೊಡೋಕ್ಕೆ ಬಂದವರೆ. ಬನ್ನಿ ಸ್ನೇಹಿತರೆ, ಫಾರಮ್ನೆಲ್ಲ ಒಂಚೂರು ವಿಸಿಟ್ ಮಾಡೋಣ. ಇದೇ ಫಾರಮಲ್ಲಿ ನಾಟಿ ಕರುಗಳು ಅವೆ. ಅವಾಗೆ ಮಾಡಿದ್ದು ನಾಟಿ ಕರುಗಳು. ನೋಡಿ, 2 ನಾಟಿ ಕರುಗಳು ಫಾರಮ್ ತರಿ ಜೊತೆ ಅವನು ಸಾಕ್ತವ್ರೆ. ನೋಡಿ ಸ್ನೇಹಿತರೆ, ಸುಮಾರು ಒಂದು 20 ಹಸು ಇರಬಹುದು ನನ್ನ ಪ್ರಕಾರ. ನೋಡಿ, ಸೀಮೆಸಿ ಫಾರಮ್ ಇದು. 20 ಹಸು ನನ್ನ ಪ್ರಕಾರ ಇರಬೇಕು. ಆಲ್ರೆಡಿ 20 ಅವಂತೆ. ಬನ್ನಿ ನಮ್ಮ ತುಡ್ಕೊಂಗೋಡಿ ಜಗಣ್ಣನ ಹತ್ರ ಒಂಚೂರು ಮಾಹಿತಿ ತಗೋಣ. ನೋಡಿ, ಇದು ಡಿಲವರಿ ಆಗಿರೋದು ಹಸು ಮತ್ತು ಕರು. ಇದರಲ್ಲಿ ಪ್ರೆಗ್ನೆಂಟ್ಗಳೇ ಒಂದು ಸೈಡ್ ಅವೆ. ಎಲ್ಲ ಡಿವೈಡ್ ಮಾಡಿದ್ದೀರಾ? ಆಮೇಲೆ ಕರುಗಳೆಲ್ಲ ಅಲ್ಲೈತೆ, ಪಡ್ಡೆಗಳು. ಸರ್, ಫಸ್ಟು ಇದ್ರ ಬಗ್ಗೆ ಮಾಹಿತಿ ಕೊಡಿ. ನಿಮ್ಮದು ಯಾವ ತಾಲೂಕು, ಯಾವ್ದಿದೆ? ನಾವು ಬಂದು ರಾಮನಗರ ತಾಲೂಕು ಮತ್ತು ರಾಮನಗರ ಜಿಲ್ಲೆ. ದೊಡ್ಡಗೊಂಗೋಡಿ ಗ್ರಾಮಾಂತರ, ಕುಟ್ಕಲ್ ಹೋಗ್ಲಿ. ಸರ್, ಇವಾಗ ಒಂದು 20 ಹಸು 25 ಹಸು ಎಲ್ಲ ಟೋಟಲ್ ಸೇರಿ ಎಷ್ಟು ಖರ್ಚು ಬರುತ್ತೆ? ಅಣ್ಣ, ಒಂದು ಹಸಿಗೆ ಬಂದು ಬೆಳಗ್ಗೆ ಸಾಯಂಕಾಲ ಗಂಟ ಒಂದು 100-150 ಖರ್ಚು ಬರುತ್ತೆ. ಎಷ್ಟು? ಒಂದು ಹಸಿಗೆ 100-150 ರೂಪಾಯಿ ಖರ್ಚು ಬರುತ್ತೆ. 200 ರೂಪಾಯಿ ಲೆಕ್ಕ? 200 ರೂಪಾಯಿ ಲೆಕ್ಕ. ಒಂದು 300 ರೂಪಾಯಿ ನಾವು ಕರೀತೇವೆ. 300 ರೂಪಾಯಿ ಅಷ್ಟೇ. ಅಣ್ಣ, ಒಂದೊಂದು ಹಸು ಎಷ್ಟು ಲೀಟ್ರ್ ಹಾಲು ಕೊಡ್ಬೋದು ಇಲ್ಲಿ? ಅಣ್ಣ, ಇಲ್ಲಿ ಈಗ ಅರಗರಾವು ಮತ್ತು 5 ತಿಂಗಳು ಫಲ, 6 ತಿಂಗಳು ಫಲ ಇನ್ನೂ ಇರ್ತವೆ. ಮತ್ತೆ ಹಾಲು ನಿಲ್ಸಿರೋವೆ. ಮತ್ತೆ ಈಗ ತುಂಬ್ಗರವನಲ್ಲಿ ಒಂದು 8 ಲೀಟ್ರಿಂದ 10-12 ಹಿಂಗೆಲ್ಲ ಕೊಡೋದಿದ್ದಾವೆ. ಅರಗರಾವು ಅಂದರೆ ಅದರಲ್ಲಿ ಒಂದು 4 ಕೊಡ್ಬೋದು, 5 ಕೊಡ್ಬೋದು. ಯಾಕೆಂದ್ರೆ ಅಲ್ಲಿ ರೆಡಿ ಅರ್ಧ ಪ್ರೆಗ್ನೆಂಟ್ ಆಗಿರ್ತಾವಲ್ಲ, ಅದ್ರ ದಿವಸದಿಂದ ಅವು 4 ಲೀಟ್ರು 5 ಲೀಟ್ರು ಬರ್ತವೆ. ಯಾವ್ಯಾವ ಬ್ರೀಡ್ ಅವ ಇದೆ? ಬ್ರೀಡ್ HF ಇದೆ, ಜರ್ಸಿ ಇದೆ, ಆಲ್ ಬ್ಲಾಕ್ ಇದೆ. 3 ಥರ ಬ್ರೀಡ್ ಇದೆ. 3 ಥರ ಬ್ರೀಡ್ ಇದೆ. ನೋಡಿ ಸ್ನೇಹಿತರೆ, ಇವತ್ತು ಜಗಣ್ಣನ ಜೊತೆ ಇದ್ದೀವಿ, ನಾವು ಭೇಟಿಯಾಗಿದ್ದೀವಿ. ಬೆಳಗ್ಗೆಯಿಂದ ಸಂಜೆ ತನಕ ನಾವು ಅವ್ರ ಜೊತೆ ಇದ್ದೀವಿ. ತುಂಬ ಮಾಹಿತಿ ಆಗಿರ್ಬೋದು, ಒಳ್ಳೊಳ್ಳೆ ಫಾರಮ್ ಆಗಿರ್ಬೋದು, ಒಳ್ಳೊಳ್ಳೆ ನಾಟಿ ವರಿ ಆಗಿರ್ಬೋದು, ನಾಟಿ ಹಸು ಆಗಿರ್ಬೋದು, ತುಂಬ ಪರಿಚಯ ಮಾಡಿಕೊಟ್ರಿ ಇವತ್ತು. ನನಗೂ ಒಂದು ಸ್ವಲ್ಪ ಖುಷಿ ಆಯಿತು. ಅಂದರೆ ಬೇರೆಯವರು ಯಾಕಪ್ಪ ಈ ಹುಡುಗನ ಸಪೋರ್ಟ್ ಮಾಡಬೇಕು ಅಂತ ತುಂಬ ಜನ ಕೇರ್ ತಾಳಲ್ಲ. ಅಂದರೆ ಇವರು ಏನೋ ನಮ್ಮ ತಮ್ಮ ಚೆನ್ನಾಗಿರ್ರಿ ಅಂತನೋ, ನಮ್ಮ ಫ್ರೆಂಡ್ಶಿಪ್ಪು, ನಮ್ಮ ಗೆಳೆಯ ಅಂತೇನೋ ಗೊತ್ತಿಲ್ಲ, ತುಂಬ ಸಪೋರ್ಟ್ ಮಾಡ್ತವ್ರೆ. ಇಂಥವ್ರು ನಾವು ಜೊತೆಗೆ ಇಟ್ಕೊಂಡು ನಾವು ಬೆಳಿತೀವಿ, ಅವರು ಬೆಳೀತಾರೆ. ತುಂಬ ಐಡಿಯಾ ಕೊಡ್ತಾರೆ ನಮಗೂ. ನೋಡಿ, ಈ ಫಾರಮ್ ನೋಡೋದಕ್ಕೆ ನಾವು ಫಾರಮ್ ಮಾಡಬೇಕು ಅಂತ ಇದ್ದೋ, ಅದಕ್ಕೆ ಪ್ರತಿಯೊಂದು ಫಾರಮ್ಗೂ ನಾನು ವಿಸಿಟ್ ಕೊಡ್ತಾಯಿದ್ದೀನಿ. ಯಾಕಂದರೆ ನಾವು ಅಮ್ಮರಪ್ಪ ಇದ್ದೀರ ಮಾಡ್ತಿದ್ದೆ ಇಷ್ಟೊತ್ತಿಗೆ. ನಾವು ಅಮ್ಮರಪ್ಪ ಇಲ್ಲ, ಡೆತ್ ಆಗವ್ರೆ. ಸರ್, ಇವಾಗ HF ಆಲಬೇಕು ಅಂತ ಹೇಳಿದ್ರಲ್ಲ, ಯಾವ ಪ್ಯೂರ್ ಬ್ರೀಡ್ ಒಳ್ಳೆಯದ ಅಥವಾ ಕ್ರಾಸ್ ಬ್ರೀಡ್ ಒಳ್ಳೆಯದ? ಕ್ರಾಸ್ ಬ್ರೀಡಲ್ಲಿ ಅಂದರೆ ಆಲ್ ಬ್ಲಾಕಲ್ಲೂ ಹಾಲು ಬರುತ್ತೆ. ಪ್ಯೂರ್ HF ಅಂದರೆ ಪ್ಯೂರ್ HF ಅಲ್ಲಿ ಯೋಸಿ ಹಾಲು ಒಂದು 6 ತಿಂಗಳು 8 ತಿಂಗಳ ಗಂಟ ಏನು ಹಾಲು ಬರ್ತಾ ಇದೆ ಅದೇ ಹಾಲು ಬರುತ್ತೆ. ಈ ಮಿಕ್ಸ್ ದರ ಏನಲ್ಲಿ ಏನಂದರೆ ಒಂದು 4 ತಿಂಗಳು ತುಂಬ್ಗರವನಲ್ಲಿ ಹಾಲು ಜಾಸ್ತಿ ಕೊಡ್ತದೆ. 4 ತಿಂಗಳಾದ್ಮೇಲೆ ಆಟೋಮೆಟಿಕ್ ಆಗಿ ಅವು ಹಾಲು ಕಮ್ಮಿ ಬರ್ತವೆ. ಅಣ್ಣ, ಇವಾಗ ಫಾರಮ್ ತಳಿ ಆಗಿರ್ಬೋದು, ನಾಟಿ ತಳಿ ಆಗಿರ್ಬೋದು, ಮಿನಿಮಮ್ ಇವಾಗ ಕರು ಹಾಕಿದ ತಕ್ಷಣ ಗಿಣ್ಣಾಲು ಎಷ್ಟು ದಿನ ಬರುತ್ತೆ? ಗಿಣ್ಣಾಲು ಮಿನಿಮಮ್ 4 ದಿನ, 4 ದಿನ 5 ದಿನ. 4 ದಿನಗಳು ಡೈರಿಗೆ ಹಾಕ್ತೀವಲ್ವಾ, ಅದಕ್ಕೂ ಗಿಣ್ಣಾಲ್ಗೂ ಸಂಬಂಧ ಏನಿಲ್ಲ. ವೈಟಿಗೆ ತಿರುಕೋತದೆ, ಆಮೇಲೆ ಅದನ್ನು ಇದು ಮಾಡ್ತೀವಿ. ಸರ್, ಇವಾಗ ಕರು ಬೆಳವಣಿಗೆ ಆಗೋಕ್ಕೆ ಎಷ್ಟು ಏನೇನು ಇದು ಮಾಡಬೇಕು? ಫಾರಮ್ ತಳಿ ಕರು ಬೆಳವಣಿಗೆ ಆಗೋಕ್ಕೆ ಅಂದರೆ ತಾಯಿ ಹಾಲು ಒಂದು ಕೊಟ್ಟರು ಸಾಕಲ್ವಾ? ತಾಯಿ ಹಾಲು ಅಂದರೆ ಏನಿಲ್ಲ. ಸರ್, ಇವಾಗ ಓನರ್ ಏನಾರು ಇಕ್ಕಿದ್ದೀರಾ? ಓನ್ ಮಾಡ್ತಾವ್ರಾ ಅಥವಾ ಲೇಬರ್ ಏನಾರು ಆ್ಯಡ್ ಮಾಡ್ಕೊಂಡಿದ್ದೀರಾ? ಸರ್, ಲೇಬರ್ ಇಲ್ಲದೆ ಇಷ್ಟು ಸಹ ಓನರೇ ಆದರೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಲೇಬರ್ ಇದ್ದಾರೆ. ಅಲ್ಲ ಸರ್, ಇವಾಗ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಆ ಕಡೆ ಎಲ್ಲ ನೋಡ್ಬೋದು. ಓನರೇ ಸುಮಾರು ಒಂದು 10-15 ದಿನ ಹಸುನ ಇದು ಮಾಡ್ತಾರೆ. ಆಮೇಲೆ ಕುರಿ ಫಾರಮ್ಮು, ಮೇಕೆ ಫಾರಮ್ಮು. ಅವರು ರೈತರಾದರೆ ಮಾಡ್ಕೊಂಡ್ಬಿಡ್ತಾರೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರೆ. ಮನೇಲಿ ಹೆಂಗಸರು ಅವರು ಎಲ್ಲ ಮೇಂಟೈನ್ ಮಾಡ್ಕೊತಾರೆ. ಮಕ್ಕಳುಗಳು ಇರ್ತಾರೆ ಮನೇಲಿ, ಹೆಂಗಸು ಲೇಡೀಸು ಎಲ್ಲ ಕೆಲಸಗಳು ಮಾಡೋರು.
ಮೇಂಟೈನ್ ಮಾಡ್ಕೊಂಡ್ಬಿಡ್ತಾರೆ. ಇವರು ಕೆಲಸದಲ್ಲಿರೋ ದೆಸೆಯಿಂದ ಅದನ್ನ ಮಾಡೋಕ್ಕಾಗಲ್ಲ. ಅದ್ರ ದೆಸೆಯಿಂದ ನಾವು ಲೇಬರ್ ಇಟ್ಟಿದ್ದೀವಿ. ಇವಾಗ ಆ ಕಡೆ ಇರೋವು ಡೆಲಿವರಿ ಹಸುನಾ ಆಲೈನು? ಆಲೈನು ಕೆಲವು ಈಗ ಮಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಒಂದು ಈಗ ಮೊನ್ನೆ ಕರು ಹಾಕಿದೆ, ಅದನ್ನ ಒಂದು ಕಟ್ಟಾಕಿದ್ದಾರೆ. ಆ ಕಡೆ ಇರೋದೆಲ್ಲ ತೆನೆ ಹಸು, ಇದೆಲ್ಲ ಹಾಲಂದು ಹಾಲಿಂದು. ಸರ್ ಮಿನಿಮಮ್ ಎಷ್ಟು ಲೀಟ್ರ್ ಹಾಲು ಹಾಕ್ತೀರಾ? ಮಿನಿಮಮ್ ಒಂದು ಈಗ ರೀಸೆಂಟಾಗಿ ಬಂದಿದ್ದು ಎಷ್ಟು ಹಾಲು ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಇದರಿಂದ 150 ಲೀಟ್ರು. 150 ಲೀಟ್ರು. ಸರ್ ಇಷ್ಟೆಲ್ಲ ಮಾಡ್ತೀರಾ, ಅದ್ರ ಜೊತೆಗೆ ನಾಟಿ ತಳಿನೂ ಕಟ್ಕೊಂಡಿರ್ತೀರಲ್ವಾ, ನೀವು ಅದನ್ನು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇವಾಗ ಸುಮಾರು ಜನ ನೋಡ್ಬೋದು, ಇವಾಗ ಬರೀ ಫಾರಮ್ ತಳಿನೇ ಸಾಕಪ್ಪ ನಮ್ಗೆ ಅದೇ ಸಾಕು ಅಂತಾರೆ. ಜೊತೆಗೆ ನಾಟಿ ತಳಿನೂ ಒಂಚೂರು ಅದ್ಭುತವಾಗಿ ಏನೋ ಇವಾಗ ಫಾರಮಲ್ಲಿ ಒಂಥರ ನಾಟಿ ಕೋಳಿ, ಬ್ಲ್ಯಾಕ್ ಕಲರ್ ಕೋಳಿ ಮತ್ತು ವೈಟ್ ಕಲರ್ ಕೋಳಿ ದೃಷ್ಟಿಗೆ ಸಾಕಿರ್ತಾರ, ಆ ಥರ ಸಾಕೊಂಡವ್ರಲ್ಲ ಓರಿನ, ಆ ಥರ ಸಾಕಿರ ಅವ್ರೊಂದು ಪ್ರೀತಿಯಿಂದ ಸಾಕವ್ರಲ್ಲ. ಇಲ್ಲಿ ಫಾರಮ್ನವರು ಬೇರೆಯವ್ರು ಯಾರು ಅಲ್ಲ, ನಮ್ಮ ಮಾವರೇ ಆಗಬೇಕು. ಅವ್ರಿಗೆ ಎಲ್ಲ ಪ್ರಾಣಿ ಮೇಲೂ ಕ್ರೇಜ್ ಇದೆ. ಅದ್ರ ದೇಶದಿಂದ ಅವರು ಒಂದು ನಾಯಿ ಆಗ್ಬೋದು, ಒಂದು ಬಾತುಕೋಳಿ ಆಗ್ಬೋದು, ಬ್ರೀಡ್ ಯಾವ್ಯಾವುದು ವಸ್ತು ನಾನು ಕಟ್ಕೋಬೇಕು ಅನ್ನಿಸುತ್ತೆ, ಎಲ್ಲಾದ್ರ ಮೇಲೂ ಪ್ರೀತಿ ತೋರಿಸ್ತಾರೆ, ಎಲ್ಲ ಅದನ್ನೂ ಇಷ್ಟಪಡ್ತಾರೆ. ಸರ್ ಹಸುನ ಎಷ್ಟು ದಿನಕ್ಕೆ ಒಂದ್ಸತಿ ವಾಶ್ ಮಾಡ್ತೀರಾ? ದನ ಇನ್ನು ಜಾಸ್ತಿ ದಿನ ಬಿಟ್ಕೊಳ್ಳಲ್ಲ ವಾಶ್ ಮಾಡೋಕ್ಕೆ. ಲೇಬರ್ ಇರೋ ದೆಸೆಯಿಂದ ಡೈಲಿ ಮಿಷನ್ ಐತೆ, ನೀರು ಐತೆ, ಬೋರ್ ಐತೆ, ಎಲ್ಲನೂ ಹಿಡಿತಾರೆ. ಡೈಲಿ ಬೆಳಗ್ಗೆ ಹೊತ್ತು ಹಾಲು ಕರಿಬೇಕಾದ್ರೆ ಡೈಲಿ ತೊಳಿತಾರೆ. ಸರ್ ಇವಾಗ ಇಷ್ಟೊಂದು ಹಸು ಮಧ್ಯದಲ್ಲಿ ಒಂದು ಗಂಡುಗರು ಇದ್ದರೆ ಏನು ಅಡ್ಜಸ್ಟಬಲ್ ಆಗುತ್ತಾ ಏನು? ಇದ್ರೆ ಅಡ್ಜಸ್ಟಬಲ್ ಆಗುತ್ತೆ. ಮೇಂಟೆನೆನ್ಸು ಅವೆಲ್ಲ ಮಾಡೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಗಂಡುಗರು ಏನು ಇಟ್ಕೊಂಡಿಲ್ಲ. ಅಲ್ಲ ಸರ್, ಇವಾಗ ಸೆಮೆನ್ ಹಾಕೋದಕ್ಕೂ ಇವಾಗ ನಾಟಿ ಓರಿ ಅಂತ ಬಂದಾಗ ಸೆಮೆನ್ ಹಾಕೋದಕ್ಕೂ ಮತ್ತು ಓರಿ ಕ್ರಾಸಿಂಗ್ ಮಾಡೋಕ್ಕೂ ಡಿಫ್ರೆಂಟ್ ಇದೆಯಲ್ಲ, ಇದರಲ್ಲಿ ಯಾವ್ಯಾವ ಸುಳಿ ನೋಡ್ತೀರಾ? ಇದರಲ್ಲಿ ಸೀಮೆಯಲ್ಲಿ ಯಾವ ಸುಳಿ ಏನು ನೋಡಲ್ಲ ಬಿಡಿ. ಸರ್ ಇವಾಗ ಹೊಸ್ದಾಗಿ ಏನಾದ್ರು ಫಾರಮ್ ಮಾಡಬೇಕು ಅಂದರೆ ಸೀಮೆಯಲ್ಲಿ ಏನಿದ್ರು ಅದು ಹಾಲು ಕರಿಬೇಕು, ಚೆನ್ನಾಗಿ ಹಾಲು ಬರಬೇಕು, ಇದನ್ನು ನೋಡ್ತಾರೆ. ಬಟ್ ತಡಿಯಪ್ಪ ಈ ಹೊಸ ಯಾವಾಗಲೂ ನಮಗೂ ಚೆನ್ನಾಗಿರ್ಬೇಕು ಅಂದರೆ ರೆಕ್ಕೆ ಕಾಲು ಕಟ್ಕೊಳ್ಳಲ್ಲ, ಮಾಮೂಲಿ ಹಿಂದೆ ಕಾಲು ಕೊಕ್ಕೆ ಕಾಲು ಅಂತ ಬರ್ತವೆ. ಅವು ಮಲಗಿದ್ದು ಹೇಳ್ಬೇಕಾದ್ರೆ ತೋಟ ಸೋದು ಮಾಡೋದು ಮಾಡ್ತವಲ್ಲ, ಅದಕ್ಕೋಸ್ಕರ ಕೊಕ್ಕೆ ಕಾಲು ಅಂತ ಕಟ್ಕೊಳ್ಳಲ್ಲ, ರೆಕ್ಕೆ ಕಾಲು ಅಂತ ಕಟ್ಕೊಳ್ಳಲ್ಲ. ಇದ್ದದ್ದೆಲ್ಲ ಸೀಮೆಯಲ್ಲಿ ಏನಿಲ್ಲ, ಹಾಲು ಕರಿಬೇಕು, ಬ್ರೀಡ್ ಚೆನ್ನಾಗಿರ್ಬೇಕು, ಇಷ್ಟು ಮಾತ್ರ ಕೇಳ್ತಾರೆ. ಸೀಮೆಯಲ್ಲಿ ಯಾವುದು ಸುಳಿ ಶುದ್ಧ ಆಗಲಿ ಇನ್ನೊಂದಾಗಲಿ ಯಾವುದು. ಸರ್ ಇವಾಗ ಓನರ್ ಇಷ್ಟೊಂದು ಮಾಡೋರಲ್ಲ, ಏನವರು ಗೌರ್ಮೆಂಟ್ ಎಂಪ್ಲಾಯ ಅಥವಾ ಪ್ರೈವೇಟಾ ಏನು? ಗೌರ್ಮೆಂಟ್ ಎಂಪ್ಲಾಯಿನೇ. ಅವರು ಕಂದಾಯ ಇಲಾಖೆಯಲ್ಲಿದ್ದಾರೆ. ಹಂಗಾಗಿ ಲೇಬರ್ ಮಾಡಿದ್ದಾರೆ. ಸುಮಾರು ಜನ ಗೌರ್ಮೆಂಟ್ ಆಫೀಸರ್ ಇದ್ದರೆ ಏನೋ ಒಂದು ಸ್ವಲ್ಪ ಇದ್ದು ನಮಗೆ ಯಾಕಪ್ಪ ಅವೆಲ್ಲ ಇದು ಅಂತ. ಇವಾಗ ಇತ್ತೀಚೆಗೆ ಆವಾಗಲೇ ಹೇಳ್ದಂಗೆ ಅವ್ರಿಗೆ ಪ್ರತಿಯೊಂದು ಪ್ರಾಣಿ ಮೇಲೂ ಕ್ರೇಜ್ ಇದೆ. ಎಲ್ಲರೂ ಇಷ್ಟಪಡ್ತಾರೆ. ಒಂದು ನಾಯಿ ಆಗ್ಬೋದು, ಒಂದು ಕೊತ್ತಿ ಆಗ್ಬೋದು, ಒಂದು ಹೇಳಿದ್ಮೇಲೆ ಬಾತುಕೋಳಿ ಎಲ್ಲ. ಸರ್ ಇವಾಗ ಗಂಡುಗರು ಹುಟ್ಟೈತೆ, ಅದನ್ನ ಏನು ಮಾಡ್ತೀರಾ? ಅದು ಗಂಡುಗರು ನಾವು ಇಟ್ಕೊಳ್ಳಲ್ಲ. ಅದು ತಾಯಿ ಗಿಣ್ಣಾಲಿ ಎಷ್ಟು ದಿನ ಕುಡಿಬೇಕು ಅಷ್ಟು ದಿನ ಇಟ್ಕೊಂಡಿದ್ದು, ಆಮೇಲೆ ಕೊಟ್ಬಿಡ್ತೀವಿ. ಸರ್ ಆಮೇಲೆ ಏನು ಸಾಕಕ್ಕೆ ಕೊಡ್ತೀರಾ? ಸಾಕೊಳ್ಳೋರು ಯಾರಿಗಾರ ಕೊಟ್ಬಿಡ್ತೀವಿ, ಸಾಕೋರಿಗೆ. ಅದು ಏನು ಚಾರ್ಜ್ ಮಾಡ್ತೀರಾ ಸರ್? ಅದನ್ನ ಏನು ಇಷ್ಟೇ ಅಷ್ಟು ಅಂತ ಏನಿಲ್ಲ, ಅವ್ರೇನೋ ಸಾಕೊಂತೀವಿ ಅಂದರೆ ತೊಗೊಂಡೋಗಿ ಅಂತ. ಸರ್ ಫಾರಮ್ಮು ಏನು ಇದು ಬೇರೆ ಅದು ಬೇರೆನಾ ಅಥವಾ ಡಿವೈಡಾ? ಇಲ್ಲ ಎರಡೂ ಒಂದೇನೆ. ಎರಡೂ ಒಂದೇ. ಇಲ್ಲಿ ಬೆಳಗ್ಗೆ ಹೊತ್ತು ನೈಟು ಹಾಲು ಕರಿಬೇಕಾದ್ರೆ ಇಲ್ಲಿ ಕಟ್ಕೊಂಡ್ರಿ ನೀಟಾಗಿರ್ಬೇಕಲ್ಲ, ಎನಿ ಟೈಮ್ ಯಾವಾಗಲೂ ಒಂದೇ ಗಲಿ ಮೇಲೆ ಕಟ್ಟಕ್ಕಾಗಲ್ಲ. ಒಳಗಡೆ ಬನ್ನಿ, ಅದಕ್ಕೆ ಬೆಳ್ಳಿ ಮತ್ತೆ ಟರ್ಕಿ ಪಡಿಗಳು, ಕತ್ತೇನು ಸರ್? ಕತ್ತೇನು ಇದೆ ಸರ್. ಏನು ಇದು ಸರ್ ಹಾಕಿ ಹೌದಾ ಸರ್? ಇದು ಯಾವ ಥರ ಸರ್? ಇದು ಬಂದು ಸರ್ ಇದ್ರ ತಳಿ ಒಂದು ಸರ್ ಯಾವ ಬ್ರೀಡ್ ಸರ್ ಇದು? ಕುರಿ? ಅದು ಇಲ್ಲೇ ನಮ್ಮ ಮಳವಳ್ಳಿ ಸೈಡ್ ಹೊಟ್ಟಗಿರೋದು, ಕೋಡಿ ಇರೋದು ಬನ್ನೂರು. ಬನ್ನೂರಲ್ಲ, ಮಿಕ್ಸ್ ಇದೆ. ಬನ್ನೂರಲ್ಲ, ಅದು ಮಿಕ್ಸ್ ಇದೆ. ಸರ್ ಇದು ಒಂದು ನಾಟು, ಇದು ಬನ್ನೂರು. ಇದು ಇವಾಗ ಆಸ್ಟ್ರೇಲಿಯನ್ ಬ್ರೀಡ್ಗೂ ಏನು ವ್ಯತ್ಯಾಸ ಸರ್? ಹೌದು ಸರ್, ಹೌದು ನೋಡಿದೆ ನೋಡ್ಬಿಡಿ. ಒಂದು ಸ್ವಲ್ಪ ಕುರಿ ಸರ್. ಇದು ಕಟ್ಟಿನ ಸವರೆ ಏನೇನು ಸಿಕ್ಕಿದ್ದೀರಾ? ಲಕ್ಷ್ಮಿ ಸರ್. ಸರ್ ಇದು ಎಲ್ಲಿಂದ ವೀಕ್ ಬಿಟ್ಟಿರ?
ಸ್ವಲ್ಪ ವೀಕ್ ಆಗಿದೆ ಈಗ ಬಿಟ್ರೆ ಇದೆಲ್ಲ ಗಲಾಟೆ ಮಾಡ್ತದೆ ಕಟ್ಟಾಕ್ಬಿಟ್ಟಿದೆ ಮೇವು ಹಾಕಿದ್ರು ಅದು ಮೇವು ತಿಂತಾಯಿಲ್ಲ ಕಟ್ಟಾಕ್ಬಿಟ್ರಲ್ಲ ಹಾಗಾಗಿ ಸರ್ ಬನ್ನಿ ಸರ್ ಅದೊಂದು ಚೂರು ಮಾಹಿತಿ ಕೊಡಿ ನಮಗೆ ಸರ್ ಸ್ವಲ್ಪ ಕಟ್ಟಿದ್ದೀರಾ ಇದು ತೆನೆಗದೆ ಅಲ್ಲಿ ಕಟ್ಟಾಗಿಲ್ಲ ಅಂದ್ಬಿಟ್ಟು ಪಡ್ಡಲ್ಲಿ ಹಾಕಿದ್ವಿ ಸರ್ ಏನು ಎಷ್ಟು ತಿಂಗಳು ಆಗಿದೆ ಹೇಗೆ ಸರ್ ಆಯಿತು ಮುಸ್ಲಿಂ ಜೋಳನ ಕಟ್ಟಿ ಈ ಥರ ತುಂಬ ಚೆನ್ನಾಗಿದೆ ಸರ್ ಇದು ಒಂದು ಗ್ರೇಟ್ ಜೋಳಕ್ಕೆ ಬರುತ್ತೆ ಈ ಜೋಳ ಹಾಕೋದು ಜೋಳ 1 kg ಇದು ಬೆಳೆದಂತ ಕೆಜಿ ಅಲ್ಲಿ 6 kg ನೀವು ಆಗುತ್ತೆ ಹೌದು ಸರ್ ಹಂಗಾಗಿ ಈಗ ಮಾಮೂಲಿ ದನಗಳಿಗೆ ಸಾಯಂಕಾಲ ಟೈಮು ಬೆಳಗ್ಗೆ ಟೈಮು ತಿಂಡಿ ಹಾಕ್ತೀವಿ ನೋಡಿ ಆ ತಿಂಡಿಗೆ ಒಂದು ಕ್ರೇಟಲ್ಲಿ 2 ಹಸಿಗೆ ಒಂದು ಕ್ರೇಟಲ್ಲಿ ಭಾಗ ಮಾಡಿ 2 ಹಸಿಗೆ ತಿಂಡಿ ಜೊತೆಲಿ ಹಾಕೋದು ಸರ್ ಇವಾಗ ಜೋಳ ಇವಾಗ ಟ್ರೇ ಬೆಳೆಯೋದಕ್ಕೂ ಮಣ್ಣಲ್ಲಿ ಬೆಳೆಯೋದು ವ್ಯತ್ಯಾಸ ಇಲ್ವಾ ಸರ್ ಮಣ್ಣಲ್ಲಿ ಟ್ರೇಯಲ್ಲಿ ಅಂದರೆ ಇದನ್ನು ನಾವು ತಿಂಡಿ ಕೆಪಾಸಿಟಿಗೋಸ್ಕರ ಉಳಿಸ್ಕೊಳ್ಳೋದಕ್ಕೋಸ್ಕರ ಇದನ್ನು ಇದು ಮಾಡ್ತಾ ಇದ್ವಿ ರಿಕವರಿ ಮಾಡಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇದ್ವಿ ಸರ್ ಫಾರಮ್ ಓಪನ್ ಮಾಡಿ ಮೈದಾರಿ ಫಾರಮ್ ಎಷ್ಟು ವರ್ಷ ಆಯಿತು ಸರ್ ಇದನ್ನು ಫಾರಮ್ ಓಪನ್ ಮಾಡಿ ಅಲ್ಲೇ ಒಂದು 8 ವರ್ಷಕ್ಕೆ ಬಂತು 8 ವರ್ಷಕ್ಕೆ 8 ವರ್ಷಕ್ಕೆ ಬಂತು ಸರ್ ಯಾರು ಯೂಟ್ಯೂಬರ್ ಯಾರು ಬಂದವರ ಸರ್ ಬಂದಿದ್ದಾರೆ ಸುಮಾರು ಜನ ಮಾಡಿದ್ದಾರೆ ಮಾಡಿದ್ದಾರೆ ನಾವು ಎಷ್ಟು ನೇರು ಸರ್ ನೀವು ಮಿನಿಮಮ್ ಒಂದು 3 ಇರಬೇಕು 3 ಸರ್ ಇವಾಗ ಮಿಷಿನ್ ಬಗ್ಗೆ ಒಂಚೂರು ಮಾಹಿತಿ ಕೊಡ್ತೀರಾ ಆರ್ಕರೆ ಮಿಷಿನ್ ಬಗ್ಗೆ ಆ ಕಡೆ ಹೋಗಿ ಟರ್ಕಿ ಕೋಳಿನಾ ಸರ್ ಇದು ಸರ್ ಏನು ಕಚ್ಚಲ್ವಾ ಏನು ಮಾಡಲ್ಲ ಇನ್ನೊಂದು ನಮ್ಮ ನಾಟಿ ಮುಂಜಾನೆ ಒಂದಿತ್ತು ಅದನ್ನು ಕಚ್ಚೆ ಬರೋದು ಸಾವು ಏನೋ ಕಡಿದ್ಬಿಟ್ಟು ಸತ್ತೋದು ಸರ್ ಇವಾಗ ಆರ್ಕರೆ ಮಿಷಿನ್ ಇರುತ್ತಲ್ಲ ಅದು ಎಲೆಕ್ಟ್ರಿಕ್ಕಿಂದ ಪಾಸ್ ಆಗುತ್ತೆ ಕರೆಂಟಿಂದ ಅಂದರೆ ಏನು ಪ್ರಾಬ್ಲಮ್ ಏನಾಗಲ್ಲ ಹಸಿಗೆ ಪ್ರಾಬ್ಲಮೇ ಆಗಲ್ಲ ಸರ್ ಇವಾಗ ಹಾಲು ಪಾಸ್ ಐತೆ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ ಇದು ವೈಟ್ ಪೈಪ್ ಆಗಿರೋ ದೆಸೆಯಿಂದ ಸರ್ ಇದು ವೈಟ್ ಪೈಪ್ ಆಗಿರೋ ದೆಸೆಯಿಂದ ಹೌದು ಸರ್ ಅದು ಎದೆಯಿಂದ ಹಾಲು ಬರ್ತಾ ಇರೋದು ಕ್ಲಿಯರೆನ್ಸ್ ಕಾಣುತ್ತಲ್ಲ ಹೌದು ಸರ್ ಅದೇ ವೈಟ್ ಹಾಲು ಕೆಚ್ಚಲ್ಲಿ ಮುಗಿದೋಯ್ತು ಅಂದಾಗ ಇದು ಡ್ರಾಪ್ಸ್ ಥರ ಹನಿ ತೊಟ್ಟಿ ಥರ ಬರ್ತಾ ಇರುತ್ತೆ ಅವಾಗ ಕ್ಲಿಯರ್ ಆಯಿತು ಅಂತ ಸರ್ ಇವಾಗ ಹಾಲು ಇವಾಗ ಡ್ರಾಪ್ ಬರ್ತಾ ಇರುತ್ತೆ ಅವಾಗ ಮಾಮೂಲಿ ಹಾಲು ನಿಂತೋದಾಗ ಹಸಿಗೆ ಏನು ಪ್ರಾಬ್ಲಮ್ ಆಗಿರೋದು ಏನು ತೊಂದರೆ ಏನಿಲ್ಲ ಹಾಲು ನಿಂತೋದಾಗ ಮಾಮೂಲಿ ನಾವೇ ಡ್ರಾಪ್ ಹಾಲು ನಿಂತೋಯ್ತು ಅಂದಾಗ ನಾವೇ ತೆಗಿತೀವಿ ಅದಕ್ಕೂ ಏನು ಪ್ರಾಬ್ಲಮ್ ಇಲ್ಲ ಸರ್ ಇವಾಗ ಕೈಯಲ್ಲಿ ಕರೆಯೋದಕ್ಕೂ ಮಿಷಿನ್ ಹಾಕೋದಕ್ಕೂ ಏನು ಪ್ರಾಬ್ಲಮ್ ಈಗ 1 ಹಸು 2 ಹಸು ಆದರೆ ಕೈಲಿ ಕರ್ಕೊಂಡ್ಬಿಡ್ಬೋದು ಈಗ 18-20 ಹಸು ಆದಾಗ ಎಲ್ಲರೂ ಕೈಲಿ ಕರ್ಕೊಂಡ್ಬರುತ್ತೆ ಟೈಮ್ ಪಿಕಪ್ ಮಾಡೋಕ್ಕಾಗಲ್ಲ ಡೈರಿ ಬಂದ್ಬಿಡುತ್ತೆ ಟೈಮ್ ಸೇವ್ ಆಗುತ್ತೆ ಆ ಥರದ ದೆಸೆಯಿಂದ ನಾವು ಮಿಷಿನ್ ಯೂಸ್ ಮಾಡ್ಬೇಕಾಗುತ್ತಲ್ಲ ಸರ್ ಇವಾಗ ನಾವು ಇನ್ನಷ್ಟು ಮಾಹಿತಿ ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೈದಾರಿ ಫಾರಮ್ ಅಂತ ನಾನು ಬೇರೆ ಏನೋ ಬರೀ ಸೀಮೆ ಹಸು ಮಾತ್ರ ಅವೇ ಅಂದ್ಕೊಂಡಿದ್ದೆ ನೋಡಿದ್ರೆ ಆಶ್ಚರ್ಯ ಬೀಡು ಶಿಪ್ ಕುರಿ ಐತೆ ಆಮೇಲೆ ಕತ್ತೆ ಐತೆ ಆಮೇಲೆ ತಿರ್ಗಾ ಮತ್ತು ಸೀಮೆ ಹಸು ಐತೆ ಆಮೇಲೆ ತಿರ್ಗಾ ಕಾರು ಬೈಕು ಲಾರಿ ಅವೇನೇನೋ ಇದೆ ನಾನಾ ಥರ ಪ್ರಾಣಿಗಳು ಆಗಿರ್ಬೋದು ವೆಹಿಕಲ್ ಆಗಿರ್ಬೋದು ತುಂಬ ಸರ್ ಇವಾಗ ಹುಲ್ಲು ಏನು ಕೊಂಡ್ಕೊಂಬತ್ತೀರಾ ಏನು ಸರ್ ಇವರು ಏನು ಬೆಳೆಯೋದಿಲ್ಲ ಎಲ್ಲ ಕೊಂಡೋದೆ ಸರ್ ಇವಾಗ ಹಸು ಇವಾಗ ಏನಾದ್ರು ವಯಸ್ಸಾಯಿತು ಅಂದರೆ ಏನು ಆದರೂ ಹಿಂದೆ ಮಕ್ಕಳುಗಳನ್ನ ಉಳಿಸ್ಕೊಂಡು ದೊಡ್ಡ ಹಸುನ ಕೊಟ್ಬಿಡ್ತಾರಾ ಒಂದು 2 ಸೂರು 3 ಸೂರು ಮಡಿಕೊಂಡು ಕರೀತಾ ಇರ್ತಾರೆ ಇಲ್ಲಿ ಸಣ್ಣವು ಬೆಳೀತಾ ಇರ್ತಾವಲ್ವಾ ಹೆಚ್ಚಿಗೆ ಓವರು ಮಾಡ್ಕೊಳಕ್ಕಾಗಲ್ಲ ಆ ದೆಸೆಯಿಂದ ಕೊಡಲೇಬೇಕು ಕೊಡ್ರಿ ಸರ್ ಅವ್ರದ್ದು ಏನಾದ್ರು ಫಾರಮ್ಮರ್ದು ನಂಬರ್ ಏನಾದ್ರು ಕೊಡ್ತೀರಾ ಕೊಡ್ತೀನಿ ಕೊಡಿ ಸರ್ ಯಾಕಂದರೆ ಮತ್ತಷ್ಟು ಮಾಹಿತಿ ಅವ್ರ ಕಡೆಯಿಂದ ತಿಳ್ಕೊಬೇಕಲ್ಲ 7676 574578 ಚೇತನ್ ಕುಮಾರ್ ಮೈದಾರಿ ಫಾರಮ್ ಓನರು ಸರ್ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡ್ಕೊಳ್ಳಿ ಧನ್ಯವಾದಗಳು ಸರ್